ಇವತ್ತು ಬೈಂದೂರು ಭಾಗದ ಎಲ್ಲ ಹಿಂದೂ ಕಾರ್ಯಕರ್ತರು ನಾವು ಒಟ್ಟಿಗೆ ಸೇರಿದ್ದೇವೆ. ಕಾರಣ ಏನಂತ ಹೇಳಿದರೆ, ಕಳೆದ 3 ದಿನಗಳ ಹಿಂದೆ ನಮ್ಮೆಲ್ಲರ ಆರಾಧ್ಯ ದೇವತೆಯಾದಂಥ ಕಮಲಶಿಲೆಯಲ್ಲಿ ಗೋಶಾಲೆಗೆ ನುಗ್ಗಿ ದನವನ್ನು ಕಳ್ಳತನ ಮಾಡುವಂಥ ಒಂದು ಕೆಲಸ ನಡೆದಿದೆ. ಆದರೆ CCTV ಇರುವಂಥ ಕಾರಣದಿಂದ ಆ ಒಂದು ಕೆಲಸ ಕಳ್ಳತನ ಮಾಡಲಿಕ್ಕೆ ತಡೆ ಉಂಟಾಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇದು ಇಡೀ ತಾಲೂಕಿಗೆ ಗೊತ್ತಿರುವಂಥ ವಿಷಯ. ನಾವು ಹೇಳುವುದೇನಂತ ಹೇಳಿದರೆ, ಗೋಶಾಲೆಗೆ ನುಗ್ಗಿ ಕಳ್ಳತನ ಮಾಡುವ ಮಟ್ಟಕ್ಕೆ ಬಂದಿರುವಾಗ ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ, ಎಲ್ಲಿಯ ತನಕ ಬಂದು ಮುಟ್ಟಿದೆ ಅಂತೇಳಿ ಅಷ್ಟು ನಿರ್ಭೀತರಾಗಿ ದೇವಸ್ಥಾನಕ್ಕೆ ನುಗ್ಗಿ ಗೋಶಾಲೆಗೆ ನುಗ್ಗಿ ಗೋವನ್ನು ಕಳ್ಳತನವನ್ನು ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಕೂಡ ಶಿರೂರು ಭಾಗದಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡುವಾಗ ಅಡ್ಡಾದಿಡ್ಡಿಯಾಗಿ ವಾಹನವನ್ನು ಚಲಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿ ನಂತರ ಗೋವಿನ ಸಮೇತ ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಇದು ಇಲಾಖೆಗೆ ಗಾಡಿಯನ್ನು ಹಸ್ತಾಂತರಿಸಲಾಗಿದೆ. ಹಾಗೆ ನಮ್ಮ ಹಿಂದೂ ಕಾರ್ಯಕರ್ತರು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲಾಖೆಯವರು ಸಹ ಸಹಕರಿಸಿದ್ದಾರೆ. ನಾನು ಸಮಗ್ರ ಹಿಂದೂ ಕಾರ್ಯಕರ್ತರ ಪರವಾಗಿ ಆಗ್ರಹ ಮಾಡ್ತೇನೆ. ಏನಂತ ಹೇಳಿದರೆ, ಏನು ಕಳ್ಳತನ ಆಗಿದೆ, ಗೋವನ್ನು ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ. ನಿರಂತರವಾಗಿ ಬೈಂದೂರು ಭಾಗದಲ್ಲಿ ಪ್ರತಿನಿತ್ಯ ಆಯಕಟ್ಟಿನ ಭಾಗದಲ್ಲಿ ಗೋವಿನ ಕಳ್ಳತನ ಆಗ್ತಾ ಇದೆ. 3 ತಿಂಗಳ ಮೊದಲು ಇದೇ ನಾಲ್ಕಟ್ಟೆಯಲ್ಲಿ ಕೊಟ್ಟಿಗೆಗೆ ನುಗ್ಗಿ ಕಳ್ಳತನ ಮಾಡಿದರು. ಹಾಗೆ ಅದೇ ನೆಕ್ಸ್ಟ್ ದಿನ ನಮ್ಮ ಬಂಕೇಶ್ವರದಲ್ಲಿ ಅಲ್ಲೂ ಸಹ ಒಬ್ಬ ವಯೋವೃದ್ಧ ಮತ್ತು ವೃದ್ಧೆ ತನ್ನ ಜೀವನಕ್ಕೋಸ್ಕರ ಸಾಕ್ತಿರುವಂಥ ಒಂದು ದನವನ್ನು, ಹಾಲು ಕೊಡುವಂಥ ದನವನ್ನು ಸಹ ಕೊಟ್ಟಿಗೆ ನುಗ್ಗಿ ಕಳ್ಳತನ ಮಾಡಿದರು. ಯಾವುದೇ ಕುಲಂಕುಷವಾದ ತನಿಖೆ ಆಗಲಿಲ್ಲ. ನೈಜ ಅಪರಾಧಿಗಳ ಪತ್ತೆ ಆಗಲಿಲ್ಲ. ಯಾಕೆ ಅಂತ ನಾನು ಕೇಳೋದು, ನಮ್ಮ ಅಧಿಕಾರ ಅಷ್ಟು ವೀಕ್ ಆಗಿದೆಯಾ? ಹಾಗಾದರೆ ಈಗಿನ ಸರ್ಕಾರ ಅವರಿಗೆ ಬೆಂಬಲ ಕೊಡ್ತಾ ಇದೆಯಾ ದನಗಾರರಿಗೆ? ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಇರ್ಬೋದು, ಇಲ್ಲದೆ ಇರ್ಬೋದು, ಹಿಂದೂ ಕಾರ್ಯಕರ್ತರು ಗೋರಕ್ಷಣೆ ಇರ್ಬೋದು, ಧರ್ಮರಕ್ಷಣೆ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಇದೆಲ್ಲದರ ವಿರುದ್ಧ ಹೋರಾಡಲಿಕ್ಕೆ ಹಿಂದೂ ಕಾರ್ಯಕರ್ತರು ಸಾರ್ವಭೌಮರು. ಇವರನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿರಂತರವಾಗಿ ಸಮಾಜ ಸೇವೆ, ಹಿಂದೂ ಧರ್ಮ ರಕ್ಷಣೆ, ಗೋವಿನ ರಕ್ಷಣೆಯನ್ನು, ನಮ್ಮ ಹೆಣ್ಣುಮಗಳ ರಕ್ಷಣೆಯನ್ನು ಮಾಡುವಂಥದ್ದು ಹಿಂದೂ ಕಾರ್ಯಕರ್ತರ ಕೆಲಸ. ಅದು ನಡೆಯುತ್ತೆ. ನಾನು ಆಗ್ರಹ ಮಾಡ್ತೇನೆ, ನಮ್ಮ ಸರ್ಕಾರಕ್ಕೆ ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತು ಆಡಳಿತ ಆರಂಭಿಸಿದೆ ಅಲ್ಲಿನಿಂದ ನಿರಂತರವಾಗಿ ಕಳ್ಳತನ, ಲವ್ ಜಿಹಾದ್ ಇಂಥ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ. ಇದೇ ರೀತಿ ಮುಂದುವರೆದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸವನ್ನು ನಿರಂತರ ನಡೆದಲ್ಲಿ ಹಿಂದೂ ಸಮಾಜ ಇದರ ಬಗ್ಗೆ ಏನಂತ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ, ರಸ್ತೆಗಿಳಿಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ಎಚ್ಚರ ಇರಲಿ. ಯಾರು ಕೈಕಟ್ಟಿ ಕೂತಿಲ್ಲ. ಹಿಂದೂ ಸಮಾಜ ಬಲಿಷ್ಠವಾಗಿದೆ. ಉತ್ತರ ಕೊಡಲಿಕ್ಕೆ ಯಾವತ್ತೂ ಸಿದ್ಧ ಇದೆ. ಬೈಂದೂರು ಭಾಗದಲ್ಲಿ ಲವ್ ಜಿಹಾದ್, ಗೋವಿನ ಕಳ್ಳತನ, ಧರ್ಮ ನಿಂದನೆ ಕಾರ್ಯಕ್ರಮ ನಡೆದರೆ ಖಂಡಿತವಾಗಿ ಹಿಂದೂ ಕಾರ್ಯಕರ್ತರು ಸುಮ್ಮನಿರೋ ಪ್ರಶ್ನೆ ಇಲ್ಲ. ಏನು ಬೈಂದೂರಿನಲ್ಲಿ ನಿರಂತರವಾಗಿ ಮತಾಂತರ ಆಗ್ತಾ ಇದೆ. 2-3 ಕೇಸ್ ಆಗಿದೆ. ಏನು ಕ್ರಮ ಆಗಿದೆ? ಏನೂ ಕ್ರಮ ಆಗಿಲ್ಲ. ಒಂದು ಕೇಸ್ ದಾಖಲು ಮಾಡ್ತಾರೆ, ಮುಂದಿನ ಅದ್ರ ಬಗ್ಗೆ ಏನು ನಡಿಬೇಕು, ಅದು ಮತಾಂತರವನ್ನು ಮಾಡಬಾರ್ದು ಅಂತೇಳಿ ಕಾನೂನು ಇದೆಯಲ್ಲ, ಆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಲ್ಲ. ಆ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ರಾತ್ರಿ ಏನು ಕಳ್ಳತನ ಆಗಿದೆ, ಆ ಗೋವಿನ ರಕ್ಷಣೆ ಆಗಿದೆ. ನಮ್ಮ ಹಿಂದೂ ಕಾರ್ಯಕರ್ತರು ಸಕಲ ಮಾಹಿತಿಯನ್ನು ಕೊಟ್ಟು ಇಲಾಖೆಯ ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಭಾಗಿಯಾದಂಥ ವಾಹನ ಮಾಲೀಕ ಇರ್ಬೋದು, ಇಬ್ಬರು ಇದ್ದಿದ್ರು. ಅವರು ಸಂಪೂರ್ಣ ಮಾಹಿತಿಯನ್ನು ಇಲಾಖೆ ಸಿಕ್ಕಿದೆ. ಅವರನ್ನು ಬಂಧಿಸಲೇಬೇಕು. ಅವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಬೇಕು ಇಲಾಖೆ. ನಮಗೆ ನಂಬಿಕೆ ಇದೆ, ನಮ್ಮ SP ಅವರ ಬಗ್ಗೆ ತುಂಬ ನಂಬಿಕೆ ಇದೆ, ಕ್ರಮ ಕೈಗೊಳ್ತಾರೆ ಅಂತೇಳಿ. ದಯವಿಟ್ಟು ಅವರನ್ನು ಬಂಧನ ಮಾಡಬೇಕು. ಹಿಂದೂ ಸಮಾಜಕ್ಕೆ ಸಮಗ್ರವಾದ ಉತ್ತರವನ್ನು ನೀವೊಂದು ಕೊಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ಹಂತದಲ್ಲಿ ಏನು ನಾವು ಕೆಲಸ ಮಾಡಬೇಕಂತೇಳಿ ಹಿಂದೂ ಸಮಾಜ ನಿರ್ಣಯಿಸ್ತದೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಬದ್ಧವಾಗಿದೆ. ನಮ್ಮ